21-22ನೇ ಇಸ್ವಿನಲ್ಲಿ 21-22 ಸಾಲಿನಲ್ಲಿ ಟೆಂಡರ್ ಕರೆದ್ರು. ಇದು ಟೆಂಡರ್ ಕರೆದಾದ್ಮೇಲೆ ಸುಮಾರು 4 ಕೋಟಿ ಚಿಲ್ಲರ ಇದಕ್ಕೆ ಕರೆದಿರೋದು. ಸರಿಯಾಗಿ ಇದು ಐತೆ, ಡಾಕ್ಯುಮೆಂಟ್ಸ್ ಕೊಡ್ತೇನೆ ಬೇಕಾರೆ. ಅದು ಡಮಾಲಿಶ್ ಮಾಡಕ್ಕೆ, ಹಳೆ ಕಟ್ಟಡ ಇತ್ತಲ್ಲ, ಡಮಾಲಿಶ್ ಮಾಡಕ್ಕೆ ಒಂದು 6 ತಿಂಗಳಿಂದ 1 ವರ್ಷ ತಗೊಂಡ್ರು. ಇದನ್ನು ಟೆಂಡರ್ ಇದು ಕಂಡೀಷನ್ ಏನಿರ್ತದೆ ಅಂದ್ರೆ, ಇದ್ರಾಗ ವರ್ಕ್ ಆರ್ಡರ್ ಕೊಡಬೇಕಾರೆ ಇಷ್ಟು ದಿನದಲ್ಲಿ ಮಾಡ್ಬೇಕು ಅಂತೇಳಿ ಕೊಟ್ಟಿರ್ತಾರೆ. ವರ್ಕ್ ಆರ್ಡರ್ ಕಾರ್ಯಾದೇಶ ನೀಡ್ಬೇಕಲ್ಲ, ಕಾರ್ಯಾದೇಶ ನೀಡ್ಬೇಕಂದ್ರೆ ಇಷ್ಟು ವರ್ಷದಲ್ಲಿ ಪೂರಾ ಕೆಲಸ ಮುಗಿಸ್ಬೇಕಂತೇಳಿ. ಇವ್ರು ಹೆಂಗ್ ಮಾಡ್ತಾರಂದ್ರೆ, ಕಂಟ್ರಾಟ್ದಾರ ಗುತ್ತಿಗೆದಾರ ಯಾರು ಹಿಡಿದಿರ್ತಾರ ಹಿಂಸೆ ಮಾಡ್ಬಿಡ್ತಾರೆ. ಯಾರು ಐತಲ್ಲ ಒಂದ್ ಅಕ್ಕ ಸುಳಿತೈತಿ ಅಂತ ಹೇಳಿ ಟೆಂಡರ್ ಹಾಕೋದು, ದುಡಿಯೋದು ಏನ್ರಿ. ಈಗ ಬರ್ತಾ ಬರ್ತಾ ಲೇಬರ್ ಜಾಸ್ತಿ ಆಗ್ತೈತಿ. ಹೆಂಗ ಕೆಲಸ ಮಾಡ್ಬೇಕು ಇವ್ರು? ನೋಟಿಸ್ ಕೊಟ್ಟಿದ್ದಾರೆ, ನೋಟಿಸ್ ಕೊಟ್ಟರು ಇವ್ರು ಕೆಲಸ ಮಾಡ್ತಾ ಇಲ್ಲ. ಒಂದು 3 ರಿಂದ 4 ನೋಟಿಸ್ ಕೊಟ್ಟಿದ್ದಾರೆ. 3 ರಿಂದ 4 ನೋಟಿಸ್ ಕೊಟ್ಟಿದ್ದಾರೆ. ಕೊಟ್ರೇನು ಪಾಪ ಅವ್ರು ಹೆಂಗ್ ಮಾಡ್ಬೇಕು? ಬಂದ್ರೆ ಐತಲ್ಲ ಸರ್. ಇನ್ನೊಂದೇನು, ಇದು ಅಧಿಕಾರಿಗಳದು ಮಾಡಾದ್ಮೇಲೆ ಚಪ್ಪಲಿ ಹರಿಸ್ಬಿಡ್ತಾರ. ಯಾಕಂದ್ರೆ ಬಿಲ್ಲಿಗೆ ಅವ್ರು ಬಂದು ಅಳತಿ ತಗೊಳೋದಲ್ಲ, ತುಂಬಾ ಕೆಲಸ, ಜನ ಇಲ್ಲ, ಅದನ್ನ ಬರೀ ಇದೇ ಸ್ಟೋರಿ ಅವ್ರದ್ದು. ಬೇರೆ ಯಾವುದು ಏನು ಮಾತಾಡೋದಿಲ್ಲ, ರೀಸನ್ನೇ ಮಾಡೋದಲ್ಲ. ಏನು ಹಿಂಗ ತೊಂದ್ರೆ ಕೊಟ್ಟಿ ಸಾಕ್ ಮಾಡ್ಬಿಡ್ತಾರ. ಈಗ ಅಲ್ರಿ ಇಷ್ಟಕ್ಕೊಂದ್ ಮೆಟೀರಿಯಲ್ ಹಾಕಿ ಇದನ್ ಮಾಡಿ ಅವನ್ನೆಲ್ಲ ಗುತ್ತಿಗೆದಾರ. ನಾನು ಒಬ್ಬ ಗುತ್ತಿಗೆದಾರ, ನಾನು ಹೇಳ್ತದನಲ್ಲ, ನನ್ಗೆ ನೊಂದಿ ನಾನು ಹೇಳ್ತಾ ಇರೋದು. ನಂದು ಅಂಬೇಡ್ಕರ್ ಪಾರ್ಕ್ ನಲ್ಲಿ ನಾನು ಕೆಲಸ ಮಾಡಿದ್ದೆ. ನಾನೇನು ಇದನ್ ಮಾಡ್ತಲ್ಲ, ಇದನ್ ಬಂತಲ್ಲ ಸಮಸ್ಯೆ, ಅದಕ್ಕೆ ಹೇಳ್ತದೆ. ಅಂಬೇಡ್ಕರ್ ಪಾರ್ಕ್ ನಲ್ಲಿ ನಾನು ಕೆಲಸ ಮಾಡಿರೋದು. ಇದು ಯಾವ್ದ್ರಿ, ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಬಂದ್ ಮಾಡಾದ್ಮೇಲೆ ಬಿಲ್ ಕೊಡ್ಬೇಕು. 5 ರಿಂದ 6 ತಿಂಗಳ ಮಾಡಿದಾರೆ ನಂಗೆ ಸಣ್ಣ ಬಿಲ್ ಕೊಡಕ್ಕೆ. ಪಾಪ ಇಂಥ ದೊಡ್ಡ ಬಿಲ್ಲಿಗೆ ಬಾಕಿ ಉಳಿದ ಹೆಚ್ಚು ಕಡಿಮೆ ಒಂದು 2 ವರ್ಷದಿಂದ ಕಾರ್ಸಕತ್ತಾರ ಇವ್ರಿಗೆ. ಬಿಲ್ಡಿಂಗ್ ಅಂತಂತಂಗ್ ನಡೀತಾ ಇದೆ ಅಷ್ಟೇ. ಸ್ವಲ್ಪ ಸರ್ 3 ವರ್ಷದ ಮೇಲೆ ಆಗಿದೆ ನೋಡ್ರಿ. 3 ವರ್ಷ, ಇದು 4ನೇ ವರ್ಷ. ಇದು ಹೇಳ್ತಾ ಇರೋದು 26 22ರಲ್ಲಿ ಚಾಲು ಮಾಡಿದ್ದು. ಇನ್ನೂ ಹಂಗ ಸುಮ್ನೆ ಹಂಗ ನಡೀತಾನ ಇದೆ. ಮುಗಿಬೇಕಾಗಿತ್ತು ಒಂದು. ಈಗ ಇಷ್ಟೊತ್ತಿಗೆ ಮುಗಿದ ಅಲೆ ಇಲ್ಲಿ ವಾಸವಾಗಿರ್ಬೇಕಾಗಿತ್ತು. ಅಲ್ಲಿ ನೋಡ್ರಿ, ಅಲ್ಲಿ ಚಿತ್ರಹಿಂಸೆ ಜನಕ್ಕಲ್ಲಿ. ಇವ್ರು ಈಗ ವಯಸ್ಸಾದವ್ರು ಬರ್ತಾರ, ಮ್ಯಾಲೆ ಹತ್ಬೇಕು, ಇಳಿಬೇಕು, ಇದು ಖಾತೆ ಬದಲಾವಣೆ ಅಂತೆ, ಅದು ಅಂತೆ, ಇದು ಅಂತೆ. ಒಂದು ಸಾರ್ವಜನಿಕರು ಬರ್ಬೇಕಲ್ಲ, ಸಾರ್ವಜನಿಕರು ಬಂದ್ರೇನು ದಮ್ ಹತ್ತಿ ತೆಳಕ್ ಕುಂತಿರ್ತಾರ. ಇವ್ರು ಮತ್ತೂ ಆಟ ಆಡೋದ್ ಬಿಟ್ಟಿಲ್ಲ ಇವ್ರು. ಇಲ್ಲಿ ನಗರಸಭೆನಲ್ಲಿ ಖಾತಾ ಬದಲಾವಣೆಗೆ ಬಂದ್ರೆ 15 ಸಲ ಓಡಾಡಿಸ್ತಾರ. 15 ಸಲ ತೆಳಗೆ ಇಳಗ್ ಮಾಡಬೇಕು. ಈಗ ಕಮಿಷನರ್ ಜವಾಬ್ದಾರಿ ತಗೊಳೋದಲ್ಲ, ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಜವಾಬ್ದಾರಿ ತಗೊಳೋದಲ್ಲ. ಎಲ್ಲರೂ ಬರ್ತಾರ್ರಿ. ಅಲ್ಲೇ ಐತಿ ಸಣ್ಣ ಬಿಲ್ಡಿಂಗ್, ಬ್ಯಾಲೆ ಒಬ್ಬನು ಹಿಂಗ ಏಣಿ ಇತ್ತು ಹತ್ತಾ ಇದ್ರೆ ತೆಳಗೆ ಇಳಿಯಕ್ ಆಗಲ್ಲ ಅವ್ನಿಗೆ. ಇನ್ನೊಬ್ಬನು ತೆಳಗೆ ಇಳಿದಾದ್ಮೇಲೆ ಮತ್ತೊಬ್ಬನ ಹತ್ಬೇಕು ಇಲ್ಲಿ ಮೇಲೆ. ಹೆಂಗಿದೆ ಬನ್ರಿ ಚೆಕ್ ಮಾಡ್ರಿ ನೀವು. ಒಬ್ಬನ್ ಹತ್ತಬೇಕಾರ, ಒಂದ್ ಹೆಣ್ಮಗಳು ಮೇಲೆ ಹತ್ತಬೇಕಾರ, ತೆಳಗೆ ಯಾರ ಗಂಡ್ಮಕ್ಳು ಇದ್ರೆ ಅವ್ರು ಇಳೆ ಮಠ ಅಲ್ಲಿ ನಿಂತಿರ್ಬೇಕು. ಹಂಗಿದೆ ಸಾರ್ವಜನಿಕರಿಗೆ. ಇದು ಎಲ್ಲ ಏನ್ ಮಾಡಿದ್ರು ನೀವು ಗುತ್ತಿಗೆದಾರರಿಗೆ ಬಿಲ್ ಬಿಡ್ಲಿ, ಕಾಮಗಾರಿ ತಗೊಳೋದು ಇವ್ರು. ಕಾಮಗಾರಿ ತಗೊಳೋದು ಎಲ್ಲ ಇದು ಎಲ್ಲ ಸಾರ್ವಜನಿಕರಿಗೆ ತೊಂದ್ರೆ. ಇದು ಈಗ ಅಧಿಕಾರಿಗಳಿಗೆ ಏನ್ ತೊಂದ್ರೆ ಆಗಲ್ಲ. ಇನ್ನೂ ಒಂದು 5 ವರ್ಷ ಮಾಡ್ತಾರೆ. ಇದು ಅರ್ಜೆಂಟ್ ಅಂತೂ ಕೆಲಸ ಮಾಡೋದೇ ಇಲ್ಲ. ಆಮೇಲೆ ಇನ್ನೊಂದು, ಜಿಲ್ಲೆ ಅಧಿಕಾರಿಗಳಿಗೆ ನಾವು ಏನ ಇದು ಮಾಡಿದ್ರೆ ಜಿಲ್ಲೆ ಅಧಿಕಾರಿಗೆ ಅರ್ಜಿನೂ ಹೋಗಲ್ಲದು. ಈಗ ಈ ವರ್ಕ್ ಆದ್ಮೇಲೆ ತಡ ಹೇಳ್ತೇನೆ. 4ನೇರು ಬಂದಾರ. ಈಗ ಮತ್ ಇವ್ರು ಇರ್ತಾರ ಹೋಗ್ತಾರ ಗೊತ್ತಿಲ್ರಿ. ಆಮೇಲೆ ಹಂಗಾದ್ರೂ ಕಾಮಗಾರಿ ಆಗ್ತಾ ಇಲ್ಲ. ಆಮೇಲೆ ಇನ್ನೊಂದು, ಎಲ್ಲರ ಈಗ ಜಿಲ್ಲಾಧಿಕಾರಿಗೆ ನಾವ್ ಏನಾರ ಕಂಪ್ಲೇಂಟ್ ಕೊಡಕ್ ಹೋದ್ರೆ ಹ್ಞೂ ಅಂತಾರ ಅಷ್ಟೇ. ಏನೇನ್ ಕೆಲ್ಸನ ಆಗಲ್ಲ, ಏನು ಕೆಲಸ ಆಗಲ್ಲ. ಏನಾಗ್ಬೇಕು? ತಾರತೂರು ಕೆಲಸ ಮಾಡ್ಬೇಕು. ಕೆಲಸ ಮಾಡಿ ಓಪನಿಂಗ್ ಮಾಡ್ಬೇಕು. ಸಾರ್ವಜನಿಕರಿಗೆ ಅನುಕೂಲ ಮಾಡ್ಕೊಡ್ಬೇಕು. ಸಾರ್ವಜನಿಕರಿಗೆ ದೊಡ್ಡ ತೊಂದರೆ ಆದಂಗಿಲ್ಲೇನ್ರಿ ಇದು. ಇವ್ರು ಬಿಲ್ ಕೊಡ್ಲಿಲ್ದಂಗ ಹಂಗ ಇಟ್ಕೊಂಡಿ ಯಾಕೆ ಕೊಡೋದಲ್ಲ ನೀವು ಅರ್ಥ ಮಾಡ್ಕೊಳ್ರಿ. ನಾವೇನು ಅಪವಾದ ಹೊರ್ಸೋದಲ್ಲ. ನಮ್ಮ ಹೆಸರು ಮೊಹಮ್ಮದ್ ಮಜಾರ್ ಅಂತೇಳಿ. ನಾನು ಕ್ಲಾಸ್ 1 ಗುತ್ತಿಗೆದಾರ.